ಪಟ್ಟಣದ ಐತಿಹಾಸಿಕ ಅಂಜುಮನ್ ಇಸ್ಲಾಂ ಕಮಿಟಿ ಚುನಾವಣೆಯಲ್ಲಿ ಈ ಹಿಂದೆ ತಿರಸ್ಕೃತಗೊಂಡಿದ್ದ 4 ಅಭ್ಯರ್ಥಿಗಳ ನಾಮಪತ್ರಗಳನ್ನು ಕ್ರಮಬದ್ಧಗೊಳಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಲ್ಬುರ್ಗಿ ಉಚ್ಚ ನ್ಯಾಯಾಲಯವು ಮಧ್ಯಂತರ ಆದೇಶ ನೀಡಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅಬ್ದುಲ್ ಗಫೂರ ಮಕಾನದಾರ ಮಾತನಾಡಿ, ಚುನಾವಣಾಧಿಕಾರಿಗಳು ನಾಮಪತ್ರ ತಿರಸ್ಕರಿಸಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ವರ್ತಿಸಿದ ಹಿನ್ನೆಲೆಯಲ್ಲಿ ತಾವು ಹೈಕೋರ್ಟ್ ಮೊರೆ ಹೋಗಿದ್ದೆವು. ಆಗಸ್ಟ್ 10ರಂದು ನ್ಯಾಯಾಲಯವು ನಮಗೆ ಚುನಾವಣೆಯಲ್ಲಿ ಭಾಗವಹಿಸಲು ಮಧ್ಯಂತರ ಆದೇಶದ ಮೂಲಕ ಅವಕಾಶ ಕಲ್ಪಿಸಿದೆ. 90 ವರ್ಷಗಳ ಇತಿಹಾಸವಿರುವ ಈ ಸಂಸ್ಥೆಯ ಘನತೆಯನ್ನು ಎತ್ತಿ ಹಿಡಿಯುವ ಸಮರ್ಥರನ್ನು ಮತದಾರರು ಆಯ್ಕೆ ಮಾಡಬೇಕು ಎಂದರು. ಇಸ್ಲಾಂ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಿನೇಷನ್ ಕೊಟ್ಟಿದ್ದೆ. ಸ್ಕೂಟಿ ವೇಳೆ ನಾನು ಅಲ್ಲೇ ಇದ್ದೆ. ಚುನಾವಣಾಧಿಕಾರಿ ಅವ್ರ ಜೊತೆ ನಮ್ಗೆ ಸ್ವಲ್ಪ ವಾಗ್ವಾದ ಆಯಿತು ಈ ವಿಷಯಕ್ಕೆ. ಏಕೆಂದರೆ ನಮ್ಮ ಅಣ್ಣನ ಮಕ್ಕಳು ಅಂಜುಮನ್ ಸಂಸ್ಥೆಯ ಬಯಲುಜಾಗದಲ್ಲಿ ಬಾಡಿಗೆ ತರಿಗವರ ಈ ವಿಷಯದ ಮೇಲೆ ನಿಮ್ಗೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ನಾನು ಹೇಳಿದೆ, ಸರ್ ನಾನೊಬ್ಬ ಜವಾಬ್ದಾರಿ ಮನುಷ್ಯ, ಊರಲ್ಲಿ ಒಂದು ಜವಾಬ್ದಾರಿ ಮನುಷ್ಯ, ಈ ಸಂಸ್ಥೆಯ ಮಾಜಿ ಅಧ್ಯಕ್ಷನು. 5-6 ಸಲ ನಾ ಈ ಮೊದಲು ಜನ ಆರಿಸುವಾಗ, ಕೈ ಎತ್ತಿ ಆರಿಸುವಾಗ ಅಲ್ಲಿ ನಾ 5-6 ಸಲ ಆರಿಸಿ ಒಂದು 5-6 ಪೀರಿಯಡ್ ನಾ ಮೆಂಬರ್ ಇದ್ದೆ. ಎಜುಕೇಷನ್ ಚೇರ್ಮನ್ ಆಗಿ, ಸಂಸ್ಥೆ ಬಿಲ್ಡಿಂಗ್ ಚೇರ್ಮನ್ ಆಗಿ, ನ್ಯಾಯ ಸಮಿತಿ ಚೇರ್ಮನ್ ಆಗಿ ಇಲ್ಲಿ ಸೇವೆ ಸಲ್ಲಿಸಿದ್ದೆ. ಆ ಎಲ್ಲ ಪರಿಗಣಿಸಿ ನಮ್ಗೆ ಈ ಕಮಿಟಿಯ ಸದಸ್ಯರು 1991ರಲ್ಲಿ ಅಧ್ಯಕ್ಷ ಸ್ಥಾನ ಕೂಡ ಕೊಟ್ಟಿದ್ರು. ನಾನು 4 ವರ್ಷ ಸತತ ನಾನು 3 ವರ್ಷದ ಅವಧಿ ಸಮರ್ಪಕವಾಗಿ ನಿಭಾಯಿಸಿದ್ದು ಊರ ಜನರಿಗೆಲ್ಲ ಗೊತ್ತಿದೆ, ಮತದಾರ ಬಂಧುರು ಕೂಡ ಗೊತ್ತಿದೆ. ಅದಕ್ಕೆ ನಾನು ಒಂದು ಜವಾಬ್ದಾರಿ ಮನುಷ್ಯ ಇದ್ದೀನಿ. ತಾವೆಲ್ಲ ಈ ರೀತಿ ನನ್ನ ಮೇಲೆ ಇದು ಆರೋಪ ಮಾಡಿ ಇದು ನನ್ನ ನಾಮಿನೇಷನ್ ರದ್ದು ಮಾಡೋದು ಸರಿಯಲ್ಲ, ಇದು ಪರಿಗಣಿಸಿ ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳಿದ್ರೆ ನನಗೆ ಅಧಿಕಾರಿಗಳು, ಚುನಾವಣಾಧಿಕಾರಿ ಉಡಾಫಿ ಉತ್ತರ ಕೊಟ್ಟರು. ಅದು ಏನಿಲ್ಲ, ನಾನೇನು ಮಾಡೋದು ಮಾಡ್ತಾ ಇದ್ದೀನಿ, ತಾವು ಎಲ್ಲಿ ಕೇಳಬೇಕಲ್ಲಿ ಕೇಳಿ ಅಂತ ಇದೇ ಥರ ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಕಟಕಟಿಗೆ ಹೋಗಬೇಕಾದ್ರೆ ಈಗ ನ್ಯಾಯಾಲಯದಿಂದ ಉಚ್ಚ ನ್ಯಾಯಾಲಯ, ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯ ಗುಲ್ಬರ್ಗಾದಿಂದ ನನಗೊಂದು ನ್ಯಾಯ ಸಿಕ್ಕಿದೆ. ಇವತ್ತಿನ ದಿವಸ ಮುಂದೆ ಈ ದಿಶೆಯಲ್ಲಿ ಈ ಇದರಲ್ಲಿ ನಾನು ಗೆದ್ದಿದ್ದು ಇಷ್ಟಕ್ಕೆ ಮುಗಿದಿಲ್ಲ. ನಿಮ್ಮ ಮತದಾರ ಬಾಂಧವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ನೀವೆಲ್ಲ ಗೆಲ್ಲಿಸಿ ನಾನು ನಿಜವಾದ ಗೆಲುವು ಅದು ನನಗೂ ಕೂಡ 4 ಜನರಿಗೆ ನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ನಮ್ಮ ಗುಲಾಂ ದಫೇದಾರ್ ಅವರು, ಗೋಲಂದಾಜ್ ಅವರು, ಯಾಸೀನ್ ಸೊಟ್ಟೆ ಅವರು ಇವ್ರಿಗೂ ಕೂಡ ತಾವೆಲ್ಲ ಒಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ಪ್ರಚಂಡ ಬಹುಮತದಿಂದ ಆರಿಸಬೇಕಾಗಿ. ಈ ಕುರಿತು ಮಾತನಾಡಿದ ಸಹಾಯಕ ಚುನಾವಣಾಧಿಕಾರಿ ಹಾಗೂ ಕೇರ್ ಟೇಕರ್ ತಬಸ್ಸುಮ್ ಮುಲ್ಲಾ, ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈ ಹಿಂದೆ ಕಣದಲ್ಲಿದ್ದ 63 ಜನರ ಬದಲಿಗೆ ಈಗ ಒಟ್ಟು 67 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಬ್ದುಲ್ ಗಫೂರ ಮಕಾನದಾರ, ಗುಲಾಂ ಮೊಹಮ್ಮದ ದಫೇದಾರ, ಯಾಸೀನ್ ಸೋಠೆ ಹಾಗೂ ಇಸ್ಮಾಯಿಲ್ ಗೋಲಂದಾಜ್ ಅವರಿಗೆ ಸ್ಪರ್ಧೆಗೆ ಅವಕಾಶ ದೊರೆತಿದ್ದು, ಒಂದೇ ಮತಪತ್ರದಲ್ಲಿ ಇವರ ಹೆಸರನ್ನು ಸೇರಿಸಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಅಭ್ಯರ್ಥಿ ಗುಲಾಂ ಮೊಹಮ್ಮದ್ ದಫೇದಾರ್ ಮಾತನಾಡಿ, ಸಮಾಜದ ಶೈಕ್ಷಣಿಕ ಪ್ರಗತಿ ಹಾಗೂ ಸಂಸ್ಥೆಯ ಅಭಿವೃದ್ಧಿಯೇ ನಮ್ಮ ಮುಖ್ಯ ಗುರಿಯಾಗಿದ್ದು, ಮತದಾರರ ಆಶೀರ್ವಾದದೊಂದಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಖಂಡ HR ಭಾಗವಾನ್ ಮಾತನಾಡಿ, ರಾಗದ್ವೇಷಗಳನ್ನು ಮರೆತು ಶಾಲೆ, ಆಸ್ಪತ್ರೆ ಹಾಗೂ ಉದ್ಯೋಗಾವಕಾಶ ಕಲ್ಪಿಸುವ ದೂರದೃಷ್ಟಿಯುಳ್ಳ ಯೋಗ್ಯರನ್ನು ಮತದಾರರು ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು. ವಕೀಲ ಮಹಬೂಬಾ ಹಳ್ಳಿಯವರ ಕಾನೂನು ಹೋರಾಟದಿಂದ ನ್ಯಾಯ ಲಭಿಸಿದೆ ಎಂದು ಮುಖಂಡರು ಶ್ಲಾಘಿಸಿದರು. ಆಮೇಲೆ ನಾವು ಹೋಗಿ ADC ಅವ್ರಿಗೆ ಭೇಟಿಯಾದಾಗ ಅವ್ರು ನನಗೊಂದು ನಮ್ಮ ಬೈಲಾ ಕೊಟ್ರು, ವಕಫ್ ಬೈಲಾ ಕೊಟ್ರು ಅವರು. ಆದ್ರೆ ವಕಫ್ ಬೈಲಾ ಖರೆ ಅದು, ಆದ್ರೆ ನಮ್ಮ ಮುದ್ದೆ ಅಂಜುಮನ್ ಬೈಲಾ ಅಲ್ಲದು. ಅವ್ರು ಬೇರೆ ಬೈಲಾ ತಗೊಂಡ್ಕಿಸಿ ಮಾಡಿದ್ರು. ಆಮೇಲೆ ನಮ್ಮ ಬೈಲಾ ಏನೈತಲ್ಲ, ಅದು ನಮ್ಮ ಬೈಲಾ ಒಳಗ ಗಂಡ, ಹೆಂಡತಿ, ಮಕ್ಕಳು ಇಷ್ಟೇ ಆ ಆಸ್ತಿ ಒಳಗ ಕುಟುಂಬ ಅಂದ್ರ ಇಷ್ಟೇ 4 ಜನ ಇರ್ತಾರ. ಆ ಕುಟುಂಬದಾಗ ಇದ್ದವ್ರು ಯಾರೋ ಬಾಡಿಗೆದಾರ ಇರಬಾರ್ದು ಅನ್ನುವಂಥದ್ದು ಐತಿ ನಮ್ಮ ಬೈಲಾದಾಗ. ಆ ಇದು ಇಟ್ಕೊಂಡು ನಾವು ಏನೈತಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಅರ್ಜಿ ಸಲ್ಲಿಸಿದ್ವಿ. ಆ ಅರ್ಜಿಯಿಂದ ನಮಗ ನ್ಯಾಯ ಸಿಕ್ಕಿದೆ. ಅವರು ಏನೈತಲ್ಲ ಸೆಂಟ್ರಲ್ ಬೈಲಾ ಅಳವಡಿಸಿದ್ರು. ಅವರು ಸ್ಟೇಟ್ ಬೈಲಾ ಇದ್ದಿದ್ದಿಲ್ಲ, ಸೆಂಟ್ರಲ್ ಬೈಲಾ ಇತ್ತು. ಅದು ಹೋಗಿ ನೋಡಿದೆ ನಾ, ಅವ್ರಿಗೆ ಕೇಳಿದೆ ನಾನು, ಹಿಂಗ್ಯಾಕ್ರಿ ಇದು ಬೈಲಾ ಹಿಂಗ್ಯಾಕ್ರಿ ಅಂತಂದ್ರೆ ಅವ್ರು ನನಗೆ ಉಲ್ಟಾ ಸೀದಾ ಹೇಳಿ, ಅಕ್ಕನ ಮಕ್ಳಿಗೆ ಬರಂಗಿಲ್ಲ, ಅಣ್ಣನ ಮಕ್ಳಿಗೆ ಬರಂಗಿಲ್ಲ, ತಮ್ಮನ ಮಕ್ಳಿಗೆ ಬರಂಗಿಲ್ಲ, ತಮ್ಮಗ್ ಬರಂಗಿಲ್ಲ, ಹಿಂಗೆಲ್ಲಾ ಸುತ್ತಾಡಿ ಹೇಳಿ ಲಾಸ್ಟಿಗೆ ಏನೈತಲ್ಲ, ಇಲ್ಲ ನಾನು ಕೇರ್ ಟೇಕರ್ ಏನೈತಲ್ಲ, ನನಗೆ ಇದ್ರಾಗ ಏನೂ ಗೊತ್ತಿಲ್ಲ, ಮುದ್ದೆ ಒಳಗ ನನಗೆ ಯಾರು ರಿಲೇಷನ್ ಇಲ್ಲ, ಏನೂ ಇಲ್ಲ. ನಾನು ಮುದ್ದೆ ಒಳಗೆ ಬಂದ ಕೂಡ ಕೇರ್ ಟೇಕರ್ ನನಗೇನೈತಲ್ಲ 9 ಮಂದಿದು ಹೆಸರನ್ನು ತೆಗೆದು ಕೊಟ್ರು. ಆಮೇಲೆ ಏನೈತಲ್ಲ ನನಗೆ ಬೈಲಾನು ಅವರ ಕೊಟ್ರು. ಆ ಬೈಲಾ ಪ್ರಕಾರ ನಾ ಮಾಡಿ ಬಂದೀನಿ. ಇದಕ್ಕೆಲ್ಲ ಯಾರು ಕುತಂತ್ರ ನಡೆಸ್ಯಾರ ನನಗ ಅವ್ರಿಗೇನೈತಿ ಎಲ್ಲಾನೇ ನೋಡ್ಕೊಳ್ಳಿ. ನಾ ಅವ್ರ ಬಗ್ಗೆ ಏನೂ ಅನ್ನಕ್ ಹೋಗಂಗಿಲ್ಲ. ಅದು ಎಲ್ಲ ಅದನ್ನ ನೋಡ್ಕೋತಾರ. ಅದು
ಆದ್ರೆ ಏನೈತಿಲ್ಲ ಎಲ್ಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಎಲೆಕ್ಷನ್ ಅಥವಾ ಯಾವುದೇ ಎಲೆಕ್ಷನ್ ನಿಂದ್ರಬಾರ್ದು ಅನ್ನುವಂಥದ್ದು ನಾನು ತೀರ್ಮಾನ ತಗೊಂಡಿದ್ದೆ. ನಾ ಈ ಅಂಜುಮನ ಎಲೆಕ್ಷನ್ ನಿಂದ್ರಾಕ ಕಾರಣ ಏನಪ್ಪಾ ಅಂದ್ರೆ ನನ್ನ ಉಮ್ಮೀದ ಫೌಂಡೇಶನ್ ಇಂದ ಪ್ರತಿಭಾವಂತ ಮಕ್ಕಳಿಗೆ SLC ಮತ್ತು PUC ಮಕ್ಕಳಿಗೆ ಸನ್ಮಾನ ಇಟ್ಕೊಂಡಿದ್ದೆ. ಆ ಸಮಯದಲ್ಲಿ ನಾವು ಅಂಜುಮನ್ ಹೈಸ್ಕೂಲ್ಗೆ ಹೋದೆ. ಅಂಜುಮನ್ ಹೈಸ್ಕೂಲ್ದಾಗ ಒಂದು ಮಗು ಇತ್ತು. ಅವಾಗ ಒಂದು ಮಗು ಏನೈತೆ ಫಸ್ಟ್ ಬಂದಿತ್ತು. ಅವ್ರಿಗೆ ಏನೈತೆ ಆಹ್ವಾನ ಕೊಡಕ್ ಹೋಗಿದ್ದೆ. ಹೋದಾಗ ಅಲ್ಲಿ ಶಿಕ್ಷಕರು ಕೇಳಿದೆ, ಇಲ್ಲಿವರೆಗೆ ಎಷ್ಟು ಅಡ್ಮಿಷನ್ ಆಗ್ಯಾವ್ರಿ ಅಂತ ಕೇಳಿದೆ. ನಿಮ್ಗೆ ಕೇಳಿದ್ಕೊಳ್ಳೆ ಇಲ್ರಿ ಅವ್ರು ಇನ್ನೂವರೆಗೆ ಯಾರು ಬಂದೇ ಇಲ್ಲ ಅಂತಂದ್ರು. ಅವ್ರು ಇನ್ನೂವರೆಗೆ ಯಾರು ನಮ್ಮ ಅಡ್ಮಿಷನ್ ಮಾಡಕ್ ಬಂದಿಲ್ಲ ಅಂತಂದ್ರು. ನನಗೆ ಇದು ಬಹಳ ನೋವಾಯ್ತು. ಇಂಥ ಒಂದು ದೊಡ್ಡ ಸಂಸ್ಥೆ, ಹಿಂದಕ್ಕೆ 400-500 ಮಕ್ಕಳು ಇರುವಂತದ್ದು ಸಂಸ್ಥೆ ಇದು. ಇವತ್ತು ಒಬ್ರು ಅಲ್ಲಿ ಅಡ್ಮಿಷನ್ ಬರಾಗಿಲ್ಲ ಅಂತಂದ್ರೆ ಈಗ ನಮ್ಮಂದವ್ರು ನಾವು ಇಲ್ಲಿ ನೋಡಿಕೇಸಿ ಸುಮ್ಮಿದ್ರೆ ನಡೆಯಂಗಿಲ್ಲ. ಒತ್ತು ಕೊಡ್ಬೇಕಂತ ಆ ಉದ್ದೇಶದಿಂದ ನಾನು ಅಂಜುಮನ್ ಇದಕ್ಕೆ ನಿಂತಿದ್ದೆ. ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಮಾಡೋರ್ನ ಇದೇ ಪ್ರಾರ್ಥನೆ ಮಾಡ್ತೀವಿ ದೇವರಲ್ಲಿ, ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಯಾಕಂದ್ರ ನಾವ್ ಯಾರ ವಿರುದ್ಧನೂ ಇದು ಇಲ್ಲ. ಈಗ ಮುದ್ದೆ ಮಾಡಿದ್ರೆ ಸರ್ವತೋಮುಖಿ ಅಭಿವೃದ್ಧಿ ಸಿಗಕ್ ಸಾಧ್ಯ. ಮೊದಲು ಏನಾಗಿದೆ ಅಂದ್ರೆ ನಾನು ಅದಿಲ್ಲದ ವಿದ್ಯಾರ್ಥಿ, ಇವರು ಅಲ್ಲಿನ ವಿದ್ಯಾರ್ಥಿ ಹೈಸ್ಕೂಲಿಂದು. ಹೆಂಗಿತ್ತು ಸಮಸ್ಯೆ, 186 ಜನ ವಿದ್ಯಾರ್ಥಿಗಳು ಇರುವಂತಹ ಒಂದು ಇದರಲ್ಲಿ ಇವತ್ತು 14-15 ಜನ ಅದಾರ. ಒಂದು 8th 9th 10th ಇದಾಗಿದೆ. 8ನೇ ಕಾಲದಲ್ಲಿ ಕೇಳೋರಿಲ್ಲ. PU ಕಾಲೇಜಲ್ಲಿ ನಡೀತಾ ಇದೆ, ಅದು ಮಹಿಳಾ ವಿಶ್ವವಿದ್ಯಾಲಯದ ಮಾರ್ಗದರ್ಶನದಲ್ಲಿ. ಅದಕ್ಕೆ ಮುದ್ದೆಬೇಳೆ ಜನ ಯಾವ ಮುಲಾಜಿಗೆ ಯಾವ ದಾಸ್ತಿಗೆ ಒಳಗಾಗಿದೆ ತಮ್ಮ ಮತವನ್ನ, ಯಾಕಂದ್ರೆ ಈ ಸರಿ ಬಹಳಷ್ಟು ಕನ್ಫ್ಯೂಸ್ ಆಗ್ತೈತಿ. 77 ಜನ ಕಳೆದಾಕಿದ್ರು, ನಾವು 5-6 ಜನ ವಿಡ್ರಾಲ್ ಮಾಡ್ಕೊಂಡಿವಿ. 9 ಜನ ಸ್ಕೂಟ್ನ್ಯಾಗ ಡ್ರಾಪ್ ಔಟ್ ಮಾಡಿದಾಗಿತ್ತು ಅವ್ರಿಗೆ. ಅದರಲ್ಲಿ 4 ಜನ ಅನ್ಯಾಯವಾಗಿ ಅವ್ರನ್ನ ಮಾಡೋದಕ್ಕೆ ನ್ಯಾಯಾಲಯದ ಮೆಟ್ರೇಜ್ ಇರೋದ್ರ ಮೂಲಕ ಆ ನ್ಯಾಯಾಲಯ ಅವ್ರಿಗೆ ನ್ಯಾಯಕ್ಕೆ ಸಿಕ್ಕ ಜಯ. ಎಂ.ಎ. ಹಳ್ಳಿಯವ್ರನ್ನ ನೆನಪು ಮಾಡಕ್ಕೆ ಬಯಸ್ತೀನಿ. ವಕೀಲರು ಚುನಾವಣೆ ಹೇಳೋ ಸಂದರ್ಭದಲ್ಲಿ ಆಲ್ರೆಡಿ ಪ್ರಚಾರ ನಡೆದಿದೆ. ಈ ಒಂದು ಕಡಿಮೆ ಅವಧಿಯಲ್ಲಿ ಏನದ ಅವ್ರು ಹೋಗಿ ಎಂತ ಒಂದು ಚಾಕಚಕ್ಯತೆ ಅಂದ್ರೆ ಮಾದರಿ ಒಬ್ಬ ಇವರು ವಕೀಲರು ಹೋಗಿ ಬಹಳಷ್ಟು ಕಡಿಮೆ ಅವಧಿ ಒಳಗೆ ಆಗಿರುವಂತ ಅನ್ಯಾಯವನ್ನ ಹೈಕೋರ್ಟ್ ಬೆಂಚ್ ಮುಂದೆ ಸಾದರಪಡಿಸಿ ಇವ್ರು ಆಗಿರುವಂತ ಅನ್ಯಾಯ ಸರಿಪಡಿಸಿ ಇದೇ ಚುನಾವಣೆ ಆಗಲೇ ಪ್ರಕ್ರಿಯೆ ನಡೀತಾ ಇದೆ. ಆ ಚುನಾವಣೆ ಪ್ರಕ್ರಿಯೆ ನಡೀತಿರುವಾಗಲೇ ಒಂದು ವಾರದಲ್ಲಿ ನಾವು ಜಯ ತಂದುಕೊಟ್ಟದ. ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಅಭ್ಯರ್ಥಿಗಳಾದ ಇಸ್ಮಾಯಿಲ್ ಗೋಲಂದಾಜ್, ಯಾಸೀನ್ ಸೋಠೆ ಹಾಗೂ ಹಾಜಿ ಭಾಷಾಸಾಬ್ ನಾಯ್ಕೋಡಿ ಉಪಸ್ಥಿತರಿದ್ದರು.